ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಅಂಜನ್ TV1 ನ್ಯೂಸ್. ಸಾರ್ವಜನಿಕ ಸರ್ಕಾರ ಸಮಸ್ಯೆ ಪರಿಹಾರ, ಜನ ಕಲ್ಯಾಣ, ಸರ್ವ ಜನರ ಕಲ್ಯಾಣ, ಶಕ್ತಿಶಾಲಿ ಶಕ್ತಿ ಅಂಜನ್ ಮೀಡಿಯಾ ಸೇವೆಯಲ್ಲಿ ಅಂಜನ್ TV1 ಅಧಿಕಾರದಲ್ಲಿ ಅಂಜನ್ ಕಂಪ್ಯೂಟರ್ ವಿದ್ಯಾರ್ಥಿ ಸಮ್ಮುಖದಲ್ಲಿ ಸರ್ವ ಜನರ ನಡುವೆ ಬಡತನಕ್ಕೆ ಪರಿಹಾರವಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ, ಸಮಾಜದ ಅಭಿವೃದ್ಧಿಗೆ, ದೇಶದ ಪ್ರಗತಿಗೆ, ಪ್ರತಿ ಹಳ್ಳಿ ನಗರ ಪ್ರದೇಶದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಂಪ್ಯೂಟರ್ ಶಿಕ್ಷಣ, ಪ್ರತಿ ಮನೆಗೆ ಕಂಪ್ಯೂಟರ್ ಉದ್ಯೋಗ, ಪ್ರತಿಯೊಬ್ಬರ ಜೀವಿತ ಸುಖ ಸಂತೋಷದ ಉಲ್ಲಾಸ, ಪ್ರತಿಯೊಬ್ಬರ ಜೀವನವು ತುಂಬಿ ತುಳುಕುತ್ತಾ ಆನಂದ. ಸೊ ಸಬ್ಸ್ಕ್ರೈಬರ್, ಶೇರ್, ಲೈಕ್, ಕಾಮೆಂಟ್, ಲಿಂಕ್ ನಿಮ್ಮ ಅಂಜನ್ TV1 ನ್ಯೂಸ್ ಯಾಜಮಾನರು. ಪಾವಗಡ ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡ ಶಾಸಕ HV ವೆಂಕಟೇಶ್. ಕರ್ನಾಟಕ ತುಮಕೂರು ಜಿಲ್ಲೆಯ ಪಾವಗಡ ಶಾಸಕರಾದ HV ವೆಂಕಟೇಶ್ ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ತಾಲೂಕಿನ ಜನತೆಗೆ ಒಳ್ಳೆಯದಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ತದನಂತರ ತೇರಿ ಎಳೆಯುವ ಮೂಲಕ ಶ್ರೀ ಕ್ಷೇತ್ರ ನಾಗಲಮಡಿಕೆ ಜಾತ್ರೆ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಹಾಗೂ ನನ್ನ ಅವಧಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಈ ಭಾಗದ ತಾಲೂಕು ದಂಡಾಧಿಕಾರಿಗಳ ಬಾರದರಾಜು ಹಾಗೂ ಕಾಂಗ್ರೆಸ್ ಪಕ್ಷದ ಹಲವು ಪ್ರಮುಖ ಮುಖಂಡರು ಮತ್ತು ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಶ್ರೀ ದುರ್ಗಾದೇವಿನಿ ಪಾದದೇವ ಗೋವಿಂದ, ಶ್ರೀ ಗಾಯತ್ರಿ ದೇವಿ ಪಾದಾಲ ఒక నిమిషం అమ్మా తీసుకుందరమ్మా, అందరూ తీసుకో. నిమిషం ఇస్తున్నాను, మీ దగ్గరికే ఇస్తున్నాను. ఏకం ద్వే త్రీణి చత్వారి పంచాశత సప్తాష్ట నవాదశ ఏకాదశ వచ్చినారు, ఉన్నారు. ఉండపా ఉండు దేవాన్ మనుష్యం సంస్థాద కరుణయా భక్తాండం శ్రీ రఘునాయక జననం ఏయాదినం మంగళం సావధానే నారాయణ జ్ఞాన సావధాన పూర్ణాహుతి
पूर्णादि मुहूर्त शुभ मुहूर्त दिक्तेन गृह्णन्तु शुभ मुहूर्तोऽस्तु ಬದ್ರಿನಾಥ್ ಅವ್ರಿಗೆ ಕೆಲವು ಕಂಪ್ಲೇಂಟ್ಸ್ ಬಂದಿದೆ ನನ್ನ ಹತ್ರ. ದೇವಸ್ಥಾನಕ್ಕೆ 2 ಗಂಟೆಗೆ ಬಂದರೆ ಬೀಗ ಹಾಕ್ಕೊಂಡು ಮನೇಲಿ ಇರ್ತಾರೆ, ಊಟಕ್ಕೆ ಹೋದೆ ಅಂತಾರೆ. ಹಾಗಾಗಿ ಮೊನ್ನೆ ಖಡಕ್ಕಾಗಿ ವಾರ್ನ್ ಮಾಡಿದ್ದೀನಿ, ನೀವು ಇನ್ನೊಬ್ಬ ಅಸಿಸ್ಟೆಂಟ್ನಾದರೂ ಇಟ್ಕೊಂಡು, ಈಗ ಭಕ್ತಾದಿಗಳು ಬೇರೆ ಬೇರೆ ದೂರದ ಊರುಗಳಿಂದ ಬಂದಿರ್ತಾರೆ, ಇವರು ಮನೇಲಿ ಮಾಡ್ಕೊಂಡ್ಬಿಟ್ರೆ ಆಗಲ್ಲ, ಹಂಗಾದರೆ ನಿಮ್ಮನ್ನ ಇಬ್ಬರನ್ನೂ ರಿಮೂವ್ ಮಾಡಿಸ್ತೀನಿ ತಹಸೀಲ್ದಾರ್ಗೆ ಹೇಳಿ ಅಂತ ಹೇಳಿ ಮಾತಾಡಿದ್ದೀನಿ. ಇನ್ಮೇಲೆ ಆ ಥರ ಆಗದೆ ಇರೋ ಥರ ನೋಡ್ಕೋಬೇಕಂತ ಹೇಳಿದ್ದೀನಿ. ಇಲ್ಲಿ ನಾಗರಮಡಿಕೆಯಲ್ಲಿ ಏನಾದರೂ ಡೆವಲಪ್ ಆಗಿದ್ರೆ ವೆಂಕಟರಮಣಪ್ಪ ಅವರಿಂದ. ಹಾಗಾಗಿ ಒಳ್ಳೆ ಡ್ಯಾಮ್ ನಿರ್ಮಾಣ ಮಾಡಿದ್ದೀವಿ. ನಮ್ಮ ತಂದೆಯವರ ಹೆಸರು ಲೈಫ್ ಲಾಂಗ್ ಇರುತ್ತೆ. ಹಾಗಾಗಿ ಈ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ನಂದು ಶಾಶ್ವತವಾಗಿ ನನ್ನ ಹೆಸರು ಉಳಿಬೇಕು. ಒಳ್ಳೆ ಕೆಲಸ, ಜನಗಳಿಗೆ ಅನುಕೂಲವಾದಂಥ ಒಂದು ನೂತನವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಹಿಂದೆ ಸಮುದಾಯ ಭವನ ಮಾಡಿದ್ವಿ, ಇಲ್ಲಿ ದೇವಸ್ಥಾನದಲ್ಲೇ ಒಗ್ಗಟ್ಟಿಲ್ಲ. ಈ ಇಬ್ಬರು ಸ್ವಾಮಿಗಳ ಕಿತ್ತಾಟದಿಂದ ದೇವರು ಬಡವ ಆಗ್ತಿದ್ದಾರೆ. ಹಾಗಾಗಿ ಇಬ್ಬರಿಗೂ ಖಡಕ್ಕಾಗಿ ವಾರ್ನ್ ಮಾಡಿದ್ದೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಈಗ ಏನೇ ಇರಲಿ ಕೋರ್ಟ್ಗೆ ಹಾಕೊಂಡಿದ್ದಾರೆ, ಕೋರ್ಟಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳಿ. ದೇವಸ್ಥಾನ, ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತ ಈಗ ದೇವಸ್ಥಾನದಲ್ಲೂ ಸಹ ಹೇಳ್ಬಿಟ್ಟು ಬಂದಿದ್ದೀನಿ. ಅವರು ಸಹ 15 ದಿವಸದಲ್ಲಿ ನಾನೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಬೇಕು ರಾಮಲಿಂಗಾರೆಡ್ಡಿ ಮುಜರಾಯಿ ಸಚಿವರ ಹತ್ರ. ಅದು ಫಿಕ್ಸ್ ಆದ ಕೂಡಲೇ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಗುದ್ಲಿ ಪೂಜೆಯನ್ನು ನೆರವೇರಿಸೋ ಕಾರ್ಯಕ್ರಮ ಮಾಡ್ತೀವಿ. ಶಾಸಕರಾಗೋಕೆ ಏನು ಡಿಫ್ರೆನ್ಸ್ ಏನಿಲ್ಲ. ಶಾಸಕರು ವೆಂಕಟರಮಣಪ್ಪ ಇದ್ರು ಹಿಂದ್ಗಡೆ ನಾನಿದ್ದೆ, ಈಗ ನಮ್ಮ ಮುಂದಿದೆ, ನಾವು ಮುಂದಿದ್ದಾರೆ. ಹಾಗಾಗಿ ಡಿಫ್ರೆನ್ಸ್ ಏನು, 25 ವರ್ಷದಿಂದ ನೋಡ್ತಾನೆ ಇದ್ದೀವಲ್ಲ. ಹಾಗಾಗಿ ನನಗೇನು ಅಧಿಕಾರದ ದಾಹನೂ ಇಲ್ಲ. ಹಿಂದೆಯಿಂದ ಹೆಂಗೆ ನಡ್ಕೊಂಡ್ಬಂದಿದ್ದೇವೆ ಮುಂದೆನೂ ಹಂಗೆ ನಡ್ಕೊಂಡು ಸರಳ ಜೀವನ ನಮ್ಮದು. ಅಧಿಕಾರ ಬಂತು, MLA ಆಗಿದ್ದೀನಿ ಅನ್ನೋ ಇದೇ ಇಲ್ಲ. ನೀವು ನೋಡಿದ್ದೀರ ನಮ್ಮ ಸ್ನೇಹಿತರು. ಹಾಗಾಗಿ ನನಗೆ ಏನು ಆ ಥರ ಭಾವನೆ ಏನಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ತಾಲೂಕಿನಲ್ಲಿ ಏನು ಡೆವಲಪ್ಮೆಂಟ್ಗೆ ಪ್ಲಾನ್ ಮಾಡಿದ್ದೀನಿ ಅದರಲ್ಲೂ ನಂಬರ್ 1 ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಜೀರ್ಣೋದ್ಧಾರ ಮಾಡಬೇಕಂತ ಮನಸ್ಸಲ್ಲಿ. ಸರ್, ಈಗ ಸೋಲಾರ್ CSR ಫಂಡಲ್ಲಿ ಬೇರೆ ಬೇರೆ ಡೆವಲಪ್ ಮಾಡ್ತಾ ಇದ್ದಾರೆ. ಒಂದು ಸುಂದರವಾದ ಒಂದು ಪಾರ್ಕ್ ಮಾಡಿ ಪಕ್ಕದಲ್ಲೇ ಗುತ್ತಿಗೆದಾರರು ಅವರು ಸೋಲಾರ್ ಎಲ್ಲ ಇದ್ದಾರೆ. ಇಲ್ಲ, ಫಂಡಲ್ಲಿ ನಾನು ಹೊಸ ದೇವಸ್ಥಾನ ಆದರೆ ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಮಾಡಬೇಕು. ಮುಂದೆ ಒಳ್ಳೆ ಡ್ಯಾಮ್ ಇದೆ, ಗಾರ್ಡನ್ ಗಿಡ ಮಾಡಿ ನಮ್ಮ ಘಾಟಿಯಲ್ಲೂ ಇರಬಾರ್ದು, ಆ ಥರ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ. ಓಕೆ ಸರ್, ಧನ್ಯವಾದಗಳು.